ವಿರುದ್ಧ ಯಾರೂ ಕೂಡ ದೂರು ಕೊಟ್ಟಿಲ್ಲ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಹೆಚ್ಚಿನ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂತಹ ಭಾವನೆ ಇದೆ. ಕಾಂಗ್ರೆಸ್ಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪಕ್ಷ ಸಂಘಟನೆ, ರಾಜಕೀಯ ಸ್ಥಿತಿಗತಿ ಬಗ್ಗೆ ಚರ್ಚಿಸಿದ್ರು. ಮಾಜಿ ಸಚಿವ ಎ ಮಂಜು ಪುತ್ರ ಇವತ್ತು ಭೇಟಿ ಮಾಡಿದ್ರು. ಮಂಜು ಕಾಂಗ್ರೆಸ್ ಪಕ್ಷ ಬಿಡ್ತಾರೆ ಅನ್ನೋದು ಊಹಾಪೋಹ. ವಾಸ್ತವ ಅಂದ್ರೆ ಬಿಜೆಪಿ ಮುಳುಗುವ ದೋಣಿ ಆಗ್ತಾ ಇದೆ. ಆಂತರಿಕ ವಿಚಾರಗಳನ್ನ ಚರ್ಚಿಸಿ ನಾವು ಪರಿಹರಿಸಿಕೊಳ್ತೀವಿ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಸುಮಾರು 300ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮುಖಂಡರು ಸೇರಿ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ನಾಯಕರನ್ನ ಭೇಟಿಯಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರನ್ನು ಭೇಟಿಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಡಿಕೆಶಿ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಆದ್ರೆ ಈ ಸಂದರ್ಭ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಎಚ್ ಡಿ ರೇವಣ್ಣ ವಿರುದ್ಧದ ದೂರು ಅಲ್ಲ, ಆ ರೀತಿ ಯಾರು ಕೂಡ ದೂರು ಕೊಟ್ಟಿಲ್ಲ. ಹೆಚ್ಚಿನ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂತಹ ಭಾವನೆ ಇದೆ. ಕಾಂಗ್ರೆಸ್ಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪಕ್ಷ ಸಂಘಟನೆ, ರಾಜಕೀಯ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ಅವರು ಹೇಳಿದ್ದಾರೆ. ಒಟ್ಟಾರೆ ಇದು ಅಳಿಯ ಅಲ್ಲ ಮಗಳ ಗಂಡ ಅನ್ನುವಂತಹ ಸ್ಥಿತಿ. ಅಂದ್ರೆ ಎಚ್ ಡಿ ರೇವಣ್ಣ ವಿರುದ್ಧನೇ ಆಕ್ರೋಶ ವ್ಯಕ್ತವಾಗಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿರೋದು, ಅಲ್ಲಿ ತನಕ ಈ ವಿಚಾರ ಇಲ್ಲಿ ತನಕ ಬಂದಿರೋದು. ಆದ್ರೆ ಈಗ ಎಚ್ ಡಿ ರೇವಣ್ಣ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ಹೇಳೋ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಆದ್ರೆ ವಾಸ್ತವ ಅನ್ನುವಂಥದ್ದು ಎಲ್ಲರೂ ಕೂಡ ಅರ್ಥ ಆಗಿದೆ, ಹಾಸನದಲ್ಲಿ ಏನೇನ್ ನಡೀತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈಗ ಕಾಂಗ್ರೆಸ್ ಯಾವ ರೀತಿ ಇದನ್ನ ಬಗೆಹರಿಸಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಕೆರಳಿಸಿರುವಂತಹ ವಿಚಾರ. ಅದರ ಜೊತೆಗೆ ಮಾಜಿ ಸಚಿವ ಎ ಮಂಜು ಪುತ್ರ ಇವತ್ತು ಭೇಟಿ ಮಾಡಿದ್ರು. ಮಂಜು ಕಾಂಗ್ರೆಸ್ ಪಕ್ಷ ಬಿಡ್ತಾರೆ ಅನ್ನೋದು ಊಹಾಪೋಹ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಸನ ಜಿಲ್ಲೆಯವರು ಯಾರ ವಿರುದ್ಧ ದೂರೇನು ಕೊಟ್ಟಿಲ್ಲ. ಅಲ್ಲಿರುವಂಥ ರಾಜಕೀಯದ ಪರಿಸ್ಥಿತಿ ಬಗ್ಗೆ ಮಾತಾಡಕ್ಕೆ ಬಂದಿದ್ರು. ಯಾಕೆಂತ ಹೇಳಿದ್ರೆ ಅಲ್ಲಿ ಕೆಲವು ಕಾರ್ಯಕರ್ತರ ಸಮಸ್ಯೆಗಳು ಮತ್ತು ಮುಂದೆ ಸರ್ಕಾರದಲ್ಲಿ ಯಾವುದೇ ಒಂದು ನಾಮಿನೇಷನ್ಗಳು ಬಂದಾಗ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕು ನಮ್ಮ ಜಿಲ್ಲೆಗೆ ಅಂತ ಹೇಳಿ ಅದನ್ನು ಹೇಳ್ಕೊಂಡು ಬಂದರು. ಮತ್ತು ಸಂಘಟನೆಯನ್ನು ಇನ್ನು ಸ್ವಲ್ಪ ಅಲ್ಲಿ ಪಕ್ಷದ ವಿಚಾರ ಮಾತಾಡೋಕ್ಕೆ ಬಂದಿದ್ರು. ಯಾರ ವಿರುದ್ಧ ದೂರು ಕೊಡೋಕೆ ಯಾರು ಬಂದಿರಲಿಲ್ಲ. ನೋಡಿ, ನಾನು ಹೇಳಿದ್ನಲ್ಲ, ಈ ಸರ್ಕಾರದಲ್ಲಿ ನಾವು ಒಂದಾಗಿ ಹೋಗ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಆ ಮೈತ್ರಿ